Welcome to Dehamrita YouTube channel. Please subscribe, like and share. ಹಲೋ ನಮಸ್ತೆ ಗೆಳೆಯರೇ, ನಾನಿವತ್ತು ದೇಹವನ್ನು ತಂಪಾಗಿಡಲಿಕ್ಕೆ ಇನ್ನೊಂದೆರಡು ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಅವು ಯಾವುದು ಅಂತ ನೋಡೋಣ. ಇದು ನೋಡಿ, ಬಾದಾಮ್ ಅಂಟು ಅಂತ ಹೇಳಿ, ಇದಕ್ಕೆ ಗೋಂದ್ ಕತೀರ ಅಂತಲೂ ಕರೀತಾರಂತೆ. ನನಗೆ ಗೊತ್ತಿಲ್ಲ, ಇದು ಬಾದಾಮ್ ಅಂಟು ಅಂತ ನಮ್ಮ ಕಡೆ ಕರೀತಾರೆ. ನೋಡಿ, ಇದನ್ನು ಏನು ಮಾಡಬೇಕಪ್ಪ ಅಂದರೆ ಎಷ್ಟೇ 2ರಿಂದ 4 ಹಾಕಿದ್ದಾನೆ, ಇಬ್ಬರಿಗೆ ಬೇಕು ಅಂತ. ಒಬ್ರಿಗಾದ್ರೆ 2 ಆದರೆ ಸಾಕು. ಅವೆರಡನ್ನ ಮಾತ್ರ ನೀರಲ್ಲೇ ನೆನೆ ಹಾಕಿದ್ರೆ ಏನಾಗುತ್ತೆ, ಅದು ಒಂಥರ ಜೆಲ್ಲಿ ಟೈಪು. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ರಾತ್ರಿ ನೆನೆ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದೇನಾಗುತ್ತೆ, ಈ ರೀತಿ ಜೆಲ್ಲಿ ಟೈಪ್ ಬರುತ್ತೆ. ಇದನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಕೆಂಪು ಕಲ್ಲು ಸಕ್ಕರೆ ಜೊತೆಗೆ ಇದನ್ನು ನಾವು ಸೇವನೆಯನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ಎಲ್ಲ ಉಷ್ಣಾಂಶ ಕಡಿಮೆಯಾಗಿ ನಮ್ಮ ದೇಹ ತಂಪಾಗಿಡಲು ಇದು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದನ್ನು ಸಾಬು ಅಕ್ಕಿ ಪಾಯಸದ ಜೊತೆಗೆ ಇದನ್ನು ಸೇರಿಸಿಬಿಟ್ಟು ಪಾಯಸ ಮಾಡ್ತಾರೆ ಫ್ರೆಂಡ್ಸ್. ಆ ಪಾಯಸನೂ ಕೂಡ ನಾವು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ನಮಗೆ ಮೂಲವ್ಯಾಧಿಯಂತಹ ಹೀಟಿನಿಂದ ಬರುವಂಥ ಉಷ್ಣಾಂಶದಿಂದ ಬರುವಂಥ ಮೂಲವ್ಯಾಧಿ, ಮೊಡವೆಗಳು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ದೇಹ ಕೂಡ ತಂಪಾಗಿಡುತ್ತೆ. ಕಿಡ್ನಿ ಸ್ಟೋನ್ ಕೂಡ ಕಡಿಮೆ ಆಗುತ್ತೆ. ನಾನು ಇವತ್ತು ಹೇಳ್ತಿರೋದು ಈ ದೇಹ ತಂಪಾಗಲಿಕ್ಕೆ, ಕಿಡ್ನಿ ಸ್ಟೋನಿಗೆ, ಮೂಲವ್ಯಾಧಿಗೆ, ಉಷ್ಣದಿಂದ ಬರುವಂಥ ಎಲ್ಲ ರೋಗಗಳಿಗೂ ಇವು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನೋಡಿಬಿಟ್ಟು ತಂಪಿನ ಹೂವು ಅಂತ ಸಿಗುತ್ತೆ ಫ್ರೆಂಡ್ಸ್. ಈ ತಂಪಿನ ಹೂವನ್ನು ತಂದುಬಿಟ್ಟು ನೈಟ್ ಹೊತ್ತು ಒಂದು 2 ಸ್ಪೂನ್ ನೆನೆ ಹಾಕಿದರೆ ಬೆಳಗ್ಗೆ ಮಠ ನಮಗಿದೇನಾಗುತ್ತೆ, ಈ ರೀತಿ ಇದು ಕೂಡ ಒಂಥರ ಜೆಲ್ಲಿ ಟೈಪು, ಇದು ಅಲೋವೆರಾ ಥರ ಲೊಳೆ ಸಿಗುತ್ತೆ ಫ್ರೆಂಡ್ಸ್ ನಮಗೆ. ಈಗ 2 ಇದೆ. ಇದ್ರ ಜೊತೆ ನಾವೇನು ಮಾಡಿದ್ದೀವಿ, ಕೆಂಪು ಕಲ್ಲು ಸಕ್ಕರೆನೂ ಕೂಡ ಸ್ವಲ್ಪ ನೆನೆ ಹಾಕಿದ್ದೀವಿ ನೈಟು. ಇದನ್ನೆಲ್ಲ ಏನು ಮಾಡ್ತಾಯಿದ್ದೀವಿ, ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋಬೇಕು ಕುಟ್ಟಿ. ಇದನ್ನೇನು ಮಾಡ್ತಾಯಿದ್ದೀವಿ ಅಂದರೆ ಎಳನೀರಿನ ಜೊತೆ ನಾವು ಏನು ಮಾಡ್ತಾಯಿದ್ದೀವಿ, ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಹಾಗೇನು ತೊಗೋಬೋದು. ನಮ್ಮಲ್ಲಿ ಎಳ್ನೀರು ಇತ್ತಲ್ಲ, ಎಳ್ನೀರಿಗೆ ಹಾಕ್ಬಿಟ್ಟು ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಅದು ಬಾದಾಮ್ ಅಂಟು ಹಾಕ್ತಾಯಿದ್ದೀನಿ. ಸ್ಪೂನಲ್ಲಿ ಹಾಕಬೇಕಾಗಿತ್ತು, ಹಾಗೆ ಇದೇ ನೋಡಿ ತಂಪಿನ ಹೂವು ಅಂತ ಹೇಳಿದ್ನಲ್ವಾ, ಇದು ನೆನೆ ಹಾಕ್ತಾ ಇರೋ ವಿಡಿಯೋ ನೋಡಿ. ತಂಪಿನ ಹೂವು ಇದು ನೆನೆ ಹಾಕಿದ್ದು. ಬೆಳಗ್ಗೆ ಮಠ ಏನಾಗುತ್ತಪ್ಪ ಅಂದರೆ ಅದು ಆ ರೀತಿ ಅಲೋವೆರಾ ಜೆಲ್ ಟೈಪ್ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬ ತಂಪು. ಹೆಚ್ಚಾಗಿ ಸೇವಿಸೋದ್ರಿಂದ ಎಷ್ಟು ಶೀತ ಆಗುತ್ತೆ ಅಂದರೆ ಶೀತ ಕೂಡ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ಫ್ರೆಂಡ್ಸ್. ಇವಾಗ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಯೂಸ್ ಮಾಡಿದರೆ ಶೀತ ಆಗುತ್ತೆ. ಈಗ ಇವೆಲ್ಲವನ್ನೂ ಮಿಕ್ಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಕೆಂಪು ಕಲ್ಲು ಸಕ್ಕರೆ ಕರಗಿರೋದು, ಎಳ್ನೀರು ಹಾಕಿಬಿಟ್ಟು ಕೆಂಪು ಕಲ್ಲು ಸಕ್ಕರೆ, ಬಾದಾಮ್ ಅಂಟು ಹಾಗೂ ತಂಪಿನ ಹೂವು, ಸ್ವಲ್ಪ ಜೀರಿಗೆನ ಬೇಕಾದ್ರೆ ನೀವು ಕುಟ್ಟು ಹಾಕ್ಕೋಬೋದು. ನಾನಿವಾಗ ಹಾಗೆ ಹಾಕ್ತಾಯಿದ್ದೀನಿ. ನಾನು ಒಂದು ತಾಸಿನ ಮಟ್ಟ ಅದು ನೆನೆಸಿಟ್ಬಿಟ್ಟು ಆಮೇಲೆ ಸೇವನೆ ಮಾಡ್ತೀನಿ. ಅರ್ಧ ತಾಸರ ತೆಗೆದಿಡ್ತೀನಿ. ಇವಾಗ ಎದ್ದಿದ್ದೀವಿ, ರೆಡಿ ಮಾಡಿ ಈ ಬ್ರಷ್ ಎಲ್ಲ ಮಾಡೋ ಮಟ್ಟ ಅಂದರೆ ಅಷ್ಟೊತ್ತಾಗುತ್ತೆ. ಇನ್ನು ಕೆಲವೊಬ್ರು ಏನಂತಾರಪ್ಪ ಅಂದರೆ ಇದು ಖಾಲಿ ಹೊಟ್ಟೆಗೆ ಹಾಗೆ ಬ್ರಷ್ ಮಾಡ್ದೇ ಸೇವನೆ ಮಾಡೋದ್ರಿಂದ ತುಂಬ ಲಾಭದಾಯಕವಾಗಿರುತ್ತೆ, ಬಾಯಿ ಹುಣ್ಣಿಗೆಲ್ಲ ಒಳ್ಳೆಯದು ಅಂತ ಅಂತಾರೆ. ಬಟ್ ನಾವು ಹಂಗೆ ಕುಡ್ದಿಲ್ಲ ಒಮ್ಮೆನೂ. ಬ್ರಷ್ ಮಾಡಿಬಿಟ್ಟು ಇದನ್ನು ಸೇವನೆ ಮಾಡಿ. ಅಲ್ಲಿ ಮಟ್ಟ ಸ್ವಲ್ಪ ಜೀರಿಗೆನೇ ಏನಾಗಿರುತ್ತೆ, ಇದರಲ್ಲಿ ನೆಂದಿರುತ್ತೆ. ಇನ್ನೊಂದು ಸ್ವಲ್ಪ ಹಾಕಿದ್ವಿ. ನಮ್ಮ ತಂಗಿ ಓವರ್ ಹೀಟ್ ಆಗಿದ್ದ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈ ಒಂದು 2 ಸ್ಪೂನ್ ಹಾಕಿದರೆ ಸಾಕು ಫ್ರೆಂಡ್ಸ್. ಜೀರಿಗೆ ನೋಡಿ, ಜೀರಿಗೆ ಇವಾಗ ಇದನ್ನು ಮಿಕ್ಸ್ ಮಾಡಿಡ್ತೀನಿ. ಇವಾಗ ಮಿಕ್ಸ್ ಮಾಡಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬ್ರಷ್ ಎಲ್ಲ ಮುಗಿಸ್ಬಿಟ್ಟು ಇದರ ಸೇವನೆಯನ್ನು ಖಾಲಿ ಹೊಟ್ಟೆಗೆ ನಾವು ಕುಡಿತಾ ಇದ್ದೀವಿ. ನೀವು ಇದನ್ನು ಮಾಡಿಬಿಟ್ಟು ಇದರ ಫಲಿತಾಂಶವನ್ನು ನೋಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ ಇದೆಲ್ಲದನ್ನು ಸೇರಿಸ್ಬಿಟ್ಟು ನಾವು ಎಳ್ನೀರಲ್ಲಿ ಹಾಕಿಬಿಟ್ಟು ಹಾಗೆ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಕೂಡ ಸೇವನೆ ಮಾಡ್ಬೋದು. ಇಲ್ಲಿ ನೋಡಿ, ಇದು ಏನಪ್ಪ ಅಂದರೆ ಮಡಿಕೆಯಲ್ಲಿ ಇಟ್ಟಂತಹ ಮಜ್ಜಿಗೆನ ಸೇವಿಸ್ತಾ ಇದ್ದೀವಿ. ಆನಂತರ ಇದು ನೋಡಿ, ಕಿಡ್ನಿ ಸ್ಟೋನ್ಗೆ, ಹೀಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬಾಳೆ ದಿಂಡಿನ ಮಧ್ಯ ಭಾಗವನ್ನು ಇದು ಮಾಡಿಬಿಟ್ಟು ಈ ರೀತಿ ನೀರನ್ನು ತೆಗಿತಾರೆ. ಇದರ ಸೇವನೆ ತುಂಬ ಒಳ್ಳೆಯದು. ಹಾಗೆ ಬಾಳೆ ದಿಂಡಿನ ಬನಾನಾ ಸ್ಟೆಮ್ ಜ್ಯೂಸ್ ಅಂತ ಹೇಳ್ತಾರೆ, ಇದನ್ನು ಕೂಡ ನೀವು ಮಾಡಿಕೊಂಡು ಸೇವನೆಯನ್ನು ಮಾಡ್ಬೋದು ಫ್ರೆಂಡ್ಸ್. ಇನ್ನೊಂದು ಮದ್ದು ಹೇಳ್ತೀನಿ ಜೊತೆಗೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಕಸಕಸಿ ಹಾಕಿಬಿಟ್ಟು ಎಳ್ನೀರಿಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬ್ರಷ್ ಮಾಡ್ದೇ ಇದನ್ನು ಗಟಗಟ ಅಂತ ಸೇವಿಸ್ಬಿಟ್ಟು ದಬ್ಬ ಹಾಕೊಂಡು ಮಕ್ಕೊಂಡು ಜೋರಾಗಿ ಮೂತ್ರ ಬರುತ್ತೆ ಫ್ರೆಂಡ್ಸ್. ಆ ಮೂತ್ರನೆಲ್ಲ ನೀಟಾಗಿ ಯೂರಿನ್ ಪಾಸ್ ಮಾಡಿಬಿಟ್ರಿ ಅಂದರೆ ಹೀಟೆಲ್ಲ ಆಚೆ ಹೋಗುತ್ತೆ. ಇದು ಬಾಯಿ ಹುಣ್ಣಿಗೆ ಮತ್ತು ಮೂಲವ್ಯಾಧಿಗೆ ಪೆಟ್ಟೆಂಟ್ ಔಷಧಿ ಮೇಡಮ್ ಫ್ರೆಂಡ್ಸ್. Subscribe, like and share.